ಹಾಗೆ ಸ್ನೇಹಮಯಿ ಕೃಷ್ಣ ಅವರ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಶೀಕರಣ ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧ ಅವರು ಮಾಡ್ತಿರುವ ಹೋರಾಟವನ್ನ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಈ ವಾಮಾಚಾರವನ್ನ ಮಾಡಲಾಗಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ವಾಮಾಚಾರದ ವಿಚಾರದಲ್ಲಿ ಹರ್ಷ ಅನ್ನೋರ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ನಿಮಗೆ ನೆನಪಿರಬಹುದು, ಹರ್ಷ ಈಗ ಆಲ್ರೆಡಿ ಗಂಗರಾಜು ಅವರಿಗೆ ಹಾಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಆಮಿಷ ಕೊಡ್ಲಿಕ್ಕೆ ಬಂದಿದ್ರು ಅನ್ನೋದು ಕೂಡ ಕಳೆದ ಕೆಲ ದಿನಗಳ ಹಿಂದೆ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಹರ್ಷ ಅವರು ಇನ್ಫ್ಯಾಕ್ಟ್ BJPಯಲ್ಲಿರೋದು, ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಆಪ್ತರು ಅನ್ನೋ ಮಾತು ಕೂಡ ಆಗಿಂದಾಗೆ ಕೇಳೋಕೆ ಸಿಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಹೊರಬರೋದು ಬಾಕಿ ಇದೆ. ಇನ್ಫ್ಯಾಕ್ಟ್ ಈ ವಾಮಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIRನಲ್ಲಿ ಹಾಗಾದರೆ ಇರುವ ಅಂಶಗಳೇನು ಗಮನಿಸ್ತಾ ಹೋಗೋಣ. ವಿಡಿಯೋ ಪ್ರಸಾದ್ ಅತ್ತಾವರವರ ಮೊಬೈಲ್ನಲ್ಲಿ ಲಭ್ಯವಾದ ವಿಡಿಯೋದಲ್ಲಿ ಪ್ರಾಣಿ ಬಲಿ ನೀಡಿ ದೇವತೆಗೆ ರಕ್ತ ಸಂತರ್ಪಣೆಯನ್ನ ಮಾಡಿರೋದು ಬೆಳಕಿಗೆ ಬಂದಿದೆ. ಅಲ್ಲಿಗೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿ ನಿಲ್ತಾ ಇದೆ. ರಕ್ತ ಸಂತರ್ಪಣೆ ವೇಳೆ ಚೀಟಿಯನ್ನ ಬರೆದು ಇಡಲಾಗಿದೆ. ಒಂದು ಚೀಟಿ, ಅದನ್ನು ನೀವು ಕೆಲವೇ ಕ್ಷಣಗಳ ಹಿಂದೆ ನಾವು ತೋರಿಸಿದ ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ. ದೇವಿಯ ಕೊರಳಿಗೆ ಅದನ್ನು ಹಾಕಲಾಗಿದೆ. ಫೋಟೋ ಕೂಡ ಇದೆ ಆ ಚೀಟಿಯಲ್ಲಿ. ಸ್ನೇಹಮಯಿ ಕೃಷ್ಣ ಅವ್ರದ್ದಿದೆ, ಗಂಗರಾಜು ಅವ್ರದ್ದಿದೆ. ಅದ್ರ ಕೆಳಗಡೆ ಹೆಸರನ್ನ ಕೂಡ ಬರೆದಿಡಲಾಗಿದೆ. ಪ್ರಸಾದ್, ಸ್ನೇಹಮಯಿ ಕೃಷ್ಣ, ಹಾಗೆ ಗಂಗರಾಜು, ಶ್ರೀನಿಧಿ, ಸುಮಾ, ಇಷ್ಟು ಹೆಸರುಗಳಿರೋದು. ನಿಮಗೆ ಸ್ನೇಹಮಯಿ ಕೃಷ್ಣ ಅವರು ಏನುವೆ ಗೊತ್ತೇ ಇದೆ. ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡಿ ತನಕ ಹೋಗಿದ್ದಾರೆ. ಕೇವಲ ಲೋಕಾಯುಕ್ತದ ತನಿಖೆ ಮಾತ್ರವಲ್ಲ, ಇಡಿ ತನಕ ಹೋಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಗಂಗರಾಜು ಅವರು ಮೈಸೂರು ಮೂಲದ RTI ಕಾರ್ಯಕರ್ತರು. ಇಡೀ ಮೂಡಾ ಹಗರಣ ಬಹುಕೋಟಿ ಹಗರಣ ಅಂತ ಹೇಳಿ ಧ್ವನಿ ಎತ್ತಿರುವವರು ಗಂಗರಾಜು ಅವರು. ಇದರ ಜೊತೆಯಲ್ಲಿ ಪ್ರಸಾದ್ ಅವರ ಹೆಸರಿದೆ, ಶ್ರೀನಿಧಿ ಹೆಸರಿದೆ, ಸುಮಾ ಅನ್ನೋ ಹೆಸರು ಕೂಡ ಇದೆ. ಇಷ್ಟು ಹೆಸರುಗಳನ್ನು ಬರೆದಿರುವ ಚೀಟಿಯನ್ನ ದೇವಿಯ ಕೊರಳಿಗೆ ಕಟ್ಟಲಾಗಿದೆ. ಕೇವಲ ಹೆಸರು ಮಾತ್ರ ಅಲ್ಲ, ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಅವರ ಫೋಟೋವನ್ನ ಹಾರ ಮಾಡಿ ಹೆಸರು ಬರೆದು ಹಾಕಲಾಗಿದೆ. ಇದೇ ಚೀಟಿ ಹಾಗೆ ಫೋಟೋದ ಮೇಲೆ ರಕ್ತವನ್ನ ಚೆಲ್ಲಲಾಗಿದೆ. ಹೆಸರುಗಳ ಚೀಟಿಗೆ ಹಾರ ಹಾಕಿ ಶಕ್ತಿ ದೇವತೆಗಳಿಗೆ ರಕ್ತದ ಅಭಿಷೇಕವನ್ನ ಮಾಡಲಾಗಿದೆ. ಇದರ ಜೊತೆಗೆ ಪ್ರಸಾದ್ ಅತ್ತಾವರ್ ಹಾಗೆ ಅನಂತ್ ಭಟ್ ನಡುವೆ ಫೋನ್ನಲ್ಲಿ ಸರ್ಚ್ ಮಾಡಿದಾಗ ಪೊಲೀಸರು ಪ್ರಸಾದ್ ಅತ್ತಾವರ್ ಹಾಗೆ ಅನಂತ್ ಭಟ್ ನಡುವೆ ಈ ವಾಮಾಚಾರವನ್ನು ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ಗಳು ವಿನಿಮಯ ಆಗಿರೋದ್ರ ಬಗ್ಗೆ ಕೂಡ ಸಾಕ್ಷ್ಯ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಪ್ರಸಾದ್ ಅತ್ತಾವರ್ ಅವರಿಗೆ ಅನಂತ್ ಭಟ್ ಅವರೇ ಈ ವಿಡಿಯೋ ಹಾಗೆ ಫೋಟೋಗಳನ್ನು ಕಳಿಸಿದ್ದಾರೆ. ವಾಮಾಚಾರ ಮಾಡಲಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ. ಇದಕ್ಕೆ ಪ್ರತಿಯಾಗಿ ಅಂದರೆ ಅನಂತ್ ಭಟ್ ಅವರು ಕಳಿಸಿರುವ ಈ ವಿಡಿಯೋದ ನಂತರದಲ್ಲಿ ಅನಂತ್ ಭಟ್ ಅವರಿಗೆ ಪ್ರಸಾದ್ ಅತ್ತಾವರ್ ಅವರ ಕಡೆಯಿಂದ ಹಣ ವರ್ಗಾವಣೆಯಾಗಿದೆ. ಅನುಮಾನ ಬರೋದೇನು, ಅನಂತ್ ಭಟ್ ಅನ್ನೋ ವ್ಯಕ್ತಿಗೆ ಪ್ರಸಾದ್ ಅತ್ತಾವರ್ ಅವರು ಹೀಗೊಂದು ವಾಮಾಚಾರ ಅಥವಾ ಮಾಟ ಮಂತ್ರವನ್ನು ಮಾಡಿಸ್ಲಿಕ್ಕೇನಾದರೂ ಹೇಳಿದ್ರಾ, ನಾನು ಹೀಗೆ ಮಾಡಿಸಿದ್ದೇನೆ ಅನ್ನೋದನ್ನು ಸಾಕ್ಷಿಯಾಗಿ ಅನಂತ್ ಭಟ್ ಅವರು ವಿಡಿಯೋ ಹಾಗೆ ಫೋಟೋಗಳನ್ನು ಕಳಿಸಿದ್ರಾ, ಆ ವಿಡಿಯೋ ಫೋಟೋ ಗಮನಿಸಿದ ನಂತರದಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ರ ಅನ್ನೋ ಅನುಮಾನ. ಡಿಸೆಂಬರ್ 7, 2024 ಸುಮಾ ಅನ್ನೋರಿಗೆ ಹಣ ತುಂಬಿದ ಚೀಲದ ಫೋಟೋವನ್ನು ಕಳಿಸಲಾಗಿದೆ. ಡಿಸೆಂಬರ್ 8, 2024 ಪ್ರಶಾಂತ್, ಹರ್ಷ ಹಾಗೆ ಅನಂತ್ಗೆ ಫೋಟೋವನ್ನು ಶೇರ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಹರ್ಷ, ಶ್ರೀನಿಧಿ, ಸ್ನೇಹಮಯಿ ಕೃಷ್ಣ, ಗಂಗರಾಜು ಇವರೆಲ್ಲರ ಹೆಸರು ಚೀಟಿಯಲ್ಲಿ ಏನು ಬರೆಯಲಾಗಿತ್ತು ಅವರೆಲ್ಲರ ನಡುವೆ ಮಾತುಕತೆ ಆಗಿದೆ. ಇದರ ಡೀಟೇಲ್ಸ್ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಫೋಟೋ ವಿಡಿಯೋ ಪ್ರಸಾದ್ಗೆ ಶೇರ್ ಮಾಡಿದ್ದಾರೆ. ಹರ್ಷ ಹಲವಾರು ಬಾರಿ ವಾಟ್ಸಾಪ್ ಕಾಲ್ ಮಾಡಿ ಮಾತನಾಡಿಕೊಂಡಿರೋದು ಕೂಡ ಪತ್ತೆಯಾಗಿದೆ. ಇನ್ನೂ ಕೂಡ ಗೋಜಲಾಗಿದೆ ಈ ಪ್ರಕರಣ. ಹಾಗೆ ಸ್ನೇಹಮಯಿ ಕೃಷ್ಣ ಅವರ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರನ್ನ ವಶೀಕರಣ ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧ ಅವ್ರು ಮಾಡ್ತಿರುವ ಹೋರಾಟವನ್ನ ನಿಲ್ಲಿಸುವ ಪ್ರಯತ್ನದ ಭಾಗವಾಗಿ ಈ ವಾಮಾಚಾರವನ್ನ ಮಾಡಲಾಗಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ವಾಮಾಚಾರದ ವಿಚಾರದಲ್ಲಿ ಹರ್ಷ ಅನ್ನೋರ ಹೆಸರು ಕೂಡ ತಳಕು ಹಾಕೊಳ್ತಾ ಇದೆ. ನಿಮಗೆ ನೆನಪಿರಬಹುದು, ಹರ್ಷ ಈಗ ಆಲ್ರೆಡಿ ಗಂಗರಾಜು ಅವರಿಗೆ ಹಾಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಆಮಿಷ ಕೊಡ್ಲಿಕ್ಕೆ ಬಂದಿದ್ರು ಅನ್ನೋದು ಕೂಡ ಕಳೆದ ಕೆಲ ದಿನಗಳ ಹಿಂದೆ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಹರ್ಷ ಅವರು ಇನ್ಫ್ಯಾಕ್ಟ್ BJPಯಲ್ಲಿರೋದು, ಆದರೂ ಕೂಡ ಸಿದ್ದರಾಮಯ್ಯನವರಿಗೆ ಆಪ್ತರು ಅನ್ನೋ ಮಾತು ಕೂಡ ಆಗಿಂದಾಗೆ ಕೇಳೋಕೆ ಸಿಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ಹೊರಬರೋದು ಬಾಕಿ ಇದೆ. ಇನ್ಫ್ಯಾಕ್ಟ್ ಈ ವಾಮಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಕೂಡ ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIRನಲ್ಲಿ ಹಾಗಾದರೆ ಇರುವ ಅಂಶಗಳೇನು ಗಮನಿಸ್ತಾ ಹೋಗೋಣ. ವಿಡಿಯೋ ಪ್ರಸಾದ್ ಅತ್ತಾವರವರ ಮೊಬೈಲ್ನಲ್ಲಿ ಲಭ್ಯವಾದ ವಿಡಿಯೋದಲ್ಲಿ ಪ್ರಾಣಿ ಬಲಿ ನೀಡಿ ದೇವತೆಗೆ ರಕ್ತ ಸಂತರ್ಪಣೆಯನ್ನ ಮಾಡಿರೋದು ಬೆಳಕಿಗೆ ಬಂದಿದೆ.
ಅಲ್ಲಿಗೆ ವಾಮಾಚಾರ ಮಾಡಿಸಿದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿ ನಿಲ್ತಾ ಇದೆ. ರಕ್ತ ಸಂತರ್ಪಣೆ ವೇಳೆ ಚೀಟಿಯನ್ನ ಬರೆದು ಇಡಲಾಗಿದೆ. ಒಂದು ಚೀಟಿ, ಅದನ್ನು ನೀವು ಕೆಲವೇ ಕ್ಷಣಗಳ ಹಿಂದೆ ನಾವು ತೋರಿಸಿದ ದೃಶ್ಯದಲ್ಲೂ ಕೂಡ ಗಮನಿಸಿದ್ರಿ. ದೇವಿಯ ಕೊರಳಿಗೆ ಅದನ್ನು ಹಾಕಲಾಗಿದೆ. ಫೋಟೋ ಕೂಡ ಇದೆ ಆ ಚೀಟಿಯಲ್ಲಿ. ಸ್ನೇಹಮಯಿ ಕೃಷ್ಣ ಅವ್ರದ್ದಿದೆ, ಗಂಗರಾಜು ಅವ್ರದ್ದಿದೆ. ಅದ್ರ ಕೆಳಗಡೆ ಹೆಸರನ್ನ ಕೂಡ ಬರೆದಿಡಲಾಗಿದೆ. ಪ್ರಸಾದ್, ಸ್ನೇಹಮಯಿ ಕೃಷ್ಣ, ಹಾಗೆ ಗಂಗರಾಜು, ಶ್ರೀನಿಧಿ, ಸುಮಾ, ಇಷ್ಟು ಹೆಸರುಗಳಿರೋದು. ನಿಮಗೆ ಸ್ನೇಹಮಯಿ ಕೃಷ್ಣ ಅವರು ಏನ್ವೇ ಗೊತ್ತೇ ಇದೆ. ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇಡಿ ತನಕ ಹೋಗಿದ್ದಾರೆ. ಕೇವಲ ಲೋಕಾಯುಕ್ತದ ತನಿಖೆ ಮಾತ್ರವಲ್ಲ, ಇಡಿ ತನಕ ಹೋಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಗಂಗರಾಜು ಅವರು ಮೈಸೂರು ಮೂಲದ RTI ಕಾರ್ಯಕರ್ತರು. ಇಡೀ ಮೂಡಾ ಹಗರಣ ಬಹುಕೋಟಿ ಹಗರಣ ಅಂತ ಹೇಳಿ ಧ್ವನಿ ಎತ್ತಿರುವವರು ಗಂಗರಾಜು ಅವರು. ಇದರ ಜೊತೆಯಲ್ಲಿ ಪ್ರಸಾದ್ ಅವರ ಹೆಸರಿದೆ, ಶ್ರೀನಿಧಿ ಹೆಸರಿದೆ, ಸುಮಾ ಅನ್ನೋ ಹೆಸರು ಕೂಡ ಇದೆ. ಇಷ್ಟು ಹೆಸರುಗಳನ್ನು ಬರೆದಿರುವ ಚೀಟಿಯನ್ನು ದೇವಿಯ ಕೊರಳಿಗೆ ಕಟ್ಟಲಾಗಿದೆ. ಕೇವಲ ಹೆಸರು ಮಾತ್ರ ಅಲ್ಲ, ಸ್ನೇಹಮಯಿ ಕೃಷ್ಣ ಹಾಗೆ ಗಂಗರಾಜು ಅವರ ಫೋಟೋವನ್ನು ಹಾರ ಮಾಡಿ ಹೆಸರು ಬರೆದು ಹಾಕಲಾಗಿದೆ. ಇದೇ ಚೀಟಿ ಹಾಗೆ ಫೋಟೋದ ಮೇಲೆ ರಕ್ತವನ್ನು ಚೆಲ್ಲಲಾಗಿದೆ. ಹೆಸರುಗಳ ಚೀಟಿಗೆ ಹಾರ ಹಾಕಿ ಶಕ್ತಿ ದೇವತೆಗಳಿಗೆ ರಕ್ತದ ಅಭಿಷೇಕವನ್ನು ಮಾಡಲಾಗಿದೆ. ಇದರ ಜೊತೆಗೆ ಪ್ರಸಾದ್ ಅತ್ತಾವರ್ ಹಾಗೆ ಅನಂತ್ ಭಟ್ ನಡುವೆ ಫೋನ್ನಲ್ಲಿ ಸರ್ಚ್ ಮಾಡಿದಾಗ ಪೊಲೀಸರು ಪ್ರಸಾದ್ ಅತ್ತಾವರ್ ಹಾಗೆ ಅನಂತ್ ಭಟ್ ನಡುವೆ ಈ ವಾಮಾಚಾರವನ್ನು ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಸೇಜ್ಗಳು ವಿನಿಮಯ ಆಗಿರೋದ್ರ ಬಗ್ಗೆ ಕೂಡ ಸಾಕ್ಷ್ಯ ಲಭ್ಯವಾಗಿದೆ. ಇನ್ಫ್ಯಾಕ್ಟ್ ಪ್ರಸಾದ್ ಅತ್ತಾವರ್ ಅವರಿಗೆ ಅನಂತ್ ಭಟ್ ಅವರೇ ಈ ವಿಡಿಯೋ ಹಾಗೆ ಫೋಟೋಗಳನ್ನು ಕಳಿಸಿದ್ದಾರೆ. ವಾಮಾಚಾರ ಮಾಡಲಾಗಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ. ಇದಕ್ಕೆ ಪ್ರತಿಯಾಗಿ ಅಂದರೆ ಅನಂತ್ ಭಟ್ ಅವರು ಕಳಿಸಿರುವ ಈ ವಿಡಿಯೋದ ನಂತರದಲ್ಲಿ ಅನಂತ್ ಭಟ್ ಅವರಿಗೆ ಪ್ರಸಾದ್ ಅತ್ತಾವರ್ ಅವರ ಕಡೆಯಿಂದ ಹಣ ವರ್ಗಾವಣೆಯಾಗಿದೆ. ಅನುಮಾನ ಬರೋದೇನು, ಅನಂತ್ ಭಟ್ ಅನ್ನೋ ವ್ಯಕ್ತಿಗೆ ಪ್ರಸಾದ್ ಅತ್ತಾವರ್ ಅವರು ಹೀಗೊಂದು ವಾಮಾಚಾರ ಅಥವಾ ಮಾಟ ಮಂತ್ರವನ್ನು ಮಾಡಿಸ್ಲಿಕ್ಕೇನಾದರೂ ಹೇಳಿದ್ರಾ, ನಾನು ಹೀಗೆ ಮಾಡಿಸಿದ್ದೇನೆ ಅನ್ನೋದನ್ನು ಸಾಕ್ಷಿಯಾಗಿ ಅನಂತ್ ಭಟ್ ಅವರು ವಿಡಿಯೋ ಹಾಗೆ ಫೋಟೋಗಳನ್ನು ಕಳಿಸಿದ್ರಾ, ಆ ವಿಡಿಯೋ ಫೋಟೋ ಗಮನಿಸಿದ ನಂತರದಲ್ಲಿ ಹಣವನ್ನು ವರ್ಗಾವಣೆ ಮಾಡಿದ್ರಾ ಅನ್ನೋ ಅನುಮಾನ. ಡಿಸೆಂಬರ್ 7, 2024 ಸುಮಾ ಅನ್ನೋರಿಗೆ ಹಣ ತುಂಬಿದ ಚೀಲದ ಫೋಟೋವನ್ನು ಕಳಿಸಲಾಗಿದೆ. ಡಿಸೆಂಬರ್ 8, 2024 ಪ್ರಶಾಂತ್, ಹರ್ಷ ಹಾಗೆ ಅನಂತ್ಗೆ ಫೋಟೋವನ್ನು ಶೇರ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಹರ್ಷ, ಶ್ರೀನಿಧಿ, ಸ್ನೇಹಮಯಿ ಕೃಷ್ಣ, ಗಂಗರಾಜು ಇವರೆಲ್ಲರ ಹೆಸರು ಚೀಟಿಯಲ್ಲಿ ಏನು ಬರೆಯಲಾಗಿತ್ತು ಅವರೆಲ್ಲರ ನಡುವೆ ಮಾತುಕತೆ ಆಗಿದೆ. ಇದರ ಡೀಟೇಲ್ಸ್ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ. ಫೋಟೋ ವಿಡಿಯೋ ಪ್ರಸಾದ್ಗೆ ಶೇರ್ ಮಾಡಿದ್ದಾರೆ. ಹರ್ಷ ಹಲವಾರು ಬಾರಿ ವಾಟ್ಸ್ಆ್ಯಪ್ ಕಾಲ್ ಮಾಡಿ ಮಾತನಾಡಿಕೊಂಡಿರೋದು ಕೂಡ ಪತ್ತೆಯಾಗಿದೆ. ಇನ್ನೂ ಕೂಡ ಗೋಜಲಾಗಿದೆ ಈ ಪ್ರಕರಣ.